ಓಕೆ ಓವರ್. ಹೇಗಾಯ್ತ್ರಿ? ಯಾರ ಕೊಲೆ ಮಾಡೋದನ್ನು ನೋಡಿದ್ರಾ? ಇಲ್ಲ ಸರ್, ಎಲ್ಲರ ಹತ್ರ ವಿಚಾರಣೆ ಮಾಡಾಯಿತು, ಯಾರಿಗೂ ಗೊತ್ತಿಲ್ಲ ಅಂತೆ. ಸರ್, SP ಸರ್ ಬಂದರು. ಆದಷ್ಟು ಬೇಗ ಫಾರೆನ್ಸಿಕ್ ಟೀಮ್ನ ಕರೆಸಿ ಬಾಡಿನ ಪೋಸ್ಟ್ಮಾರ್ಟಮ್ಗೆ ಕಳಿಸಿ. ಸರ್ ಏನಾರ ಗೊತ್ತಾಯ್ತಾ? ಕೊಲೆ ಹೇಗೆ ನಡೀತು ಅಂತ ಗೊತ್ತಾಯ್ತಾ? ಎಲ್ಲ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿದ್ದೀವಿ. ರಿಪೋರ್ಟ್ ಬಂದಮೇಲೆ ಆ ಆಕ್ಷನ್ ತಗೊತೀವಿ. ಸರ್ ನೋ ಮೋರ್ ಕ್ವಶನ್. ಏನಾಯ್ತಮ್ಮ? ಅವನು ನನ್ನ ಮಾನಭಂಗ ಮಾಡಲಿಕ್ಕೆ ಫಾಲೋ ಮಾಡ್ತಾ ಇದ್ದಾನೆ. ದಯವಿಟ್ಟು ನನ್ನನ್ನು ಕಾಪಾಡಿ. ಬಾರೋ ಇಲ್ಲಿ. ಟೋನಿ, ಕಿರಿಕಿಲ್ಲ ಯಾಕೆ? ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ. ಏನ್ ಕೃಷ್ಣ, ನೀನು ಅವನಿಗೆ ಬುದ್ಧಿ ಕಲಿಸ್ಬೋದಿತ್ತು. ಹೌದು ಕೃಷ್ಣ, ಅವನಿಗೆ ಬಿಡಬಾರ್ದಿತ್ತು. ತಪ್ಪು ಮಾಡಿಬಿಟ್ಟೆ ನೀನು. ಅಲ್ಲ ಕಣ್ರಯ್ಯ, ನಾವು ಅವನ್ನ ಹೊಡೆದು ಅದು ಪೊಲೀಸ್ ಕೇಸ್ ಆಗಿ ಕೋರ್ಟು ಕಚೇರಿ ಅಂತ ಅಂದ್ಕೊಂಡಿದ್ರೆ ಅದರಲ್ಲೂ 4 ಕಾಸು ದುಡಿತೀವಿ ನಾವು. ನಮ್ಮದೇ ಅಂತ ಜವಾಬ್ದಾರಿಗಳಿವೆ. ಇವೆಲ್ಲ ಬೇಕಾ ನಮಗೆ? ಕರೆಕ್ಟಾಗಿ ಹೇಳಿದೆ ನೋಡು ಕೃಷ್ಣ. ಆ ಕಂಪ್ಲೇಂಟ್ ಕೊಟ್ಟ ಹುಡುಗಿನ ಕರೆಸ್ರೆ, ಏನಮ್ಮ ನಿನ್ನನ್ನು ರೇಪ್ ಮಾಡೋಕ್ಕೆ ಬಂದ ಅಂತ ಅವನ್ನ ಕೊಲೆ ಮಾಡಿ ರಿವೆಂಜ್ ತೀರ್ಸ್ಕೊಂಡ್ಬಿಟ್ಟ? ಇಲ್ಲ ಸರ್, ಇಲ್ಲ. ನಿನ್ನೆ ನನ್ನ ಜೊತೆ ಇನ್ಸಿಡೆಂಟ್ ನಡೆದುಕೊಳ್ಳೇನೆ ನಾನು ರಾತ್ರಿ ಊರಿಗೆ ಹೋಗ್ಬಿಟ್ಟೆ ಸರ್. ನೋಡಿ ಸರ್, ಹೋಗಿದ್ದ ಬಸ್ ಟಿಕೆಟ್ ನಿಮ್ಮ ಸ್ಟೇಷನಿಂದ ಫೋನ್ ಮಾಡಿ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು ಸರ್. ನೋಡಿ ಸರ್, ರಿಟರ್ನ್ ಬಂದ ಬಸ್ ಟಿಕೆಟ್ ನೋಡಿ ಸರ್. ಸರಿ ಆಯ್ತು, ಹೋಗಮ್ಮ. ಕೇಳ್ದೆ ಊರು ಬಿಟ್ಟು ಹೋಗಂಗಿಲ್ಲ. ಅಲ್ಲ ಸರ್, ಅಷ್ಟು ಈಸಿಯಾಗಿ ಕಳಿಸ್ಬಿಟ್ರಲ್ಲ ಸರ್. ಈ ಕೊಲೆ ನಡೆದಿದ್ದು ರಾತ್ರಿ ಕರೆಕ್ಟು 11 ಗಂಟೆಗೆ. ಆದರೆ ಆ ಹುಡುಗಿ ಊರಿಗೆ ಹೋಗಿದ್ದು ಸಂಜೆ 6 ಗಂಟೆಗೆ. ಬೆಂಗಳೂರು ಸಿಟಿಯಲ್ಲಿ ಇನ್ನೊಂದು ಕೊಲೆಯಾಗಿದೆ. ಸತ್ತಿರುವ ಈ ವ್ಯಕ್ತಿ ಕೂಡ ಎಷ್ಟೋ ಹೆಣ್ಣು ಮಕ್ಕಳ ಲೈಫ್ ಹಾಳು ಮಾಡಿದ್ದಾನೆ. ಹಾಗಾದರೆ ಕೊಲೆ ಮಾಡುತ್ತಿರುವ ವ್ಯಕ್ತಿ ಬರೀ ಕಾಮುಕರನ್ನೇ ಟಾರ್ಗೆಟ್ ಮಾಡುತ್ತಿದ್ದಾನೆ ಅಂತ ಪೊಲೀಸ್ ಅವರಿಗೆ ತಲೆನೋವು ಶುರುವಾಗಿದೆ. ಹಾಗಾದರೆ ಬೆಂಗಳೂರಿನಲ್ಲಿ ಇನ್ನು ಹಲವಾರು ಕೊಲೆ ನಡೆಯಲಿದೆಯಾ, ಅಥವಾ ಪೊಲೀಸ್ ಅವರು ಅವನನ್ನು ಆದಷ್ಟು ಬೇಗ ಹಿಡಿಯುತ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಚಂದನ ನ್ಯೂಸ್ ಟಿವಿ. ಯಾರ್ರೀ ನೀವು? ಈ ಮಳೆಯಲ್ಲಿ ಒಬ್ಬರೇ ನೆನೀತಾ ನಿಂತಿದ್ದೀರಲ್ಲ. ನನಗೆ ಸೂರಾಗಿನಿ ಅಂತ ನನಗೆ ಯಾರು ಇಲ್ಲ. ಕೆಲಸ ಹುಡ್ಕೊಂಡು ಬಂದೆ, ಎಲ್ಲೂ ಕೆಲಸ ಸಿಗಲಿಲ್ಲ. ಅದಕ್ಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ದೆ ದಾರಿ ತೋರಿಸ್ದೆ ನಿಂತಿದ್ದೀನಿ. ಸರಿ, ಹತ್ತಿ ಗಾಡಿ. ಎಲ್ಲಿಗೆ? ಅಯ್ಯೋ ಬಂದ್ರಿ, ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಕೊಲೆ ಬೇರೆ ಆಗ್ತಾ ಇದೆ.
ಅದ್ರಲ್ಲಿ ಬೇರೆ ಒಂಟಿ ಹೆಣ್ಣು, ಯೋಚನೆ ಮಾಡಿ. ಅಯ್ಯೋ ಬನ್ನಿ ಮೇಡಮ್, ಹೆದರ್ಕೊಳ್ಬೇಡಿ, ಬನ್ನಿ ಬನ್ನಿ. ಯಾರಪ್ಪ ಇದು ಹೊಸ ವಿಕೆಟ್? ರೋಡಲ್ಲಿ ಒಬ್ರೇ ನಿಂತಿದ್ರು, ಕರ್ಕೊಂಬಂದ್ವಿ. ನೀವೆಲ್ಲ ಅಣ್ಣ ತಮ್ಮನ? ಇಲ್ಲ, ನಾವೆಲ್ಲ ತಂದೆ ತಾಯಿ ಯಾರು ಅಂತಾನೆ ತಿಳಿದೇ ಇರೋ ಅನಾಥರು. ಆದ್ರೆ ಎಲ್ಲ ಒಂದೇ ಕುಟುಂಬ ತರ ಇರ್ತೀವಿ. ಸಾರಿ, ತಿಳಿದೆ ಕೇಳ್ಬಿಟ್ಟೆ. ಇರ್ಲಿ ಬಿಡಿ, ಕೇಳಿದ ಮೇಲೆ ಎಲ್ಲ ತಿಳ್ಕೊಳ್ಳೋದು ಅದು ಸರಿ. ನೀವು ಯಾರು? ನಿಮ್ಮೂರು ಯಾವುದು? ನಾನು ಒಬ್ಬ ಅನಾಥನೇ. ನನಗೂ ತಂದೆ ತಾಯಿ ಇಲ್ಲ. ಕೆಲಸ ಕೇಳ್ಕೊಂಡ್ ಬಂದೆ, ಆದ್ರೆ ಎಲ್ಲೂ ಕೆಲಸ ಸಿಗ್ಲಿಲ್ಲ. ಎಲ್ಲಿ ಹೋಗ್ಬೇಕಂತಾನೂ ಗೊತ್ತಾಗಲಿಲ್ಲ. ಇಷ್ಟು ದಿನ ಅನಾಥಾಶ್ರಮದಲ್ಲಿ ಬೆಳೆದೆ, ಆದ್ರೆ ಅಲ್ಲಿರೋ ವಾಚ್ಮನ್ ಒಬ್ಬ ಕಾಮುಕ ದಿನ ತೊಂದರೆ ಕೊಡ್ತಾ ಇದ್ದ. ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಸರಿ, ಮುಂದೆ ನಮ್ಮನೇಲಿ ನೀವು ಒಬ್ರು ಅಂತ ಸೇರ್ಕೊಂಡ್ಬಿಡಿ. ಕೃಷ್ಣ, ಒಂದ್ ಮಾತು ಕೇಳ. ಏನ್ಟು ನೀ ಅದು? ಆ ರಾಗಿಣಿನ ನೋಡ್ತಾ ಇದ್ರೆ ಏನನ್ಸತ್ ಕೃಷ್ಣ? ಏನನ್ಸತ್ತೆ? ಒಂದು ಹೆಣ್ಣು ಅನ್ಸತ್ತೆ. ಹಾಗಲ್ಲ ಕೃಷ್ಣ, ನೋಡಕ್ಕೂ ಚೆನ್ನಾಗಿದ್ದಾಳೆ, ಒಳ್ಳೆ ಹುಡುಗಿ. ನಮ್ಮ ಅತ್ತಿಗೆ ಆದ್ರೆ ಚೆನ್ನಾಗ್ ಅನ್ಸುತ್ತೆ. ಟೋನಿ, ಮಾಡಬೇಕಾಗಿರೋ ಕೆಲಸ ಸುಮಾರಿದೆ. ಏ ಟೋನಿ, ಏನ್ ಮಾತಾಡ್ತಿದ್ಯಾ? ಅಷ್ಟು ಬೇಗ ಗುರಿನ ಮರ್ತು ಬಿಟ್ಟ? ಶಿವನ ಶಾಂಬಲಿಂಗ ಅಲ್ಲ ಕಣಯ್ಯ ಎಸ್ಪೆ, ನನ್ನ ಮಗ ಕೊಲೆಯಾಗಿ 15 ದಿನ ಆಯ್ತು. ಇದುವರೆಗೂ ಕೊಲೆಗಾರ ಯಾರು ಅಂತ ಕಂಡಿಡ್ದಿಲ್ಲ. ಏನ್ ಕಿತ್ತವಾಗ್ತಿದ್ದಿಲ್ಲ ನೀನು? ಸರ್, ಅದೇ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕೊಲೆಗಾರನನ್ನು ಕಂಡುಹಿಡಿತೀವಿ. ಬೇಗ ಹಿಡಿಯಪ್ಪ, ಹಿಡ್ದು ಅವನನ್ನ ನನ್ನ ಮುಂದೆ ನಿಲ್ಸೋ. ಶಿವನ ಶಾಂಬೋಲಿಂಗ. ನಮಸ್ತೆ ಸರ್. ಸರ್, ನಾಳೆ ನಮ್ಮ ಆಟೋ ಸಂಘದ ಉದ್ಘಾಟನೆ ಸಮಾರಂಭ ಇದೆ ಸರ್, ದಯವಿಟ್ಟು ನೀವು ಬರಬೇಕು. ಬರ್ತೀನಿ ಕಣಯ್ಯ, ಖಂಡಿತ ಬರ್ತೀನಿ. ಓ ಭಾರ್ಗವಿ, ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿಗೆ ಬಂತು. ಆ MLA ನೋಡಿದ್ರೆ ತಲೆ ತಿಂತಿದ್ದಾನೆ. ಆದಷ್ಟು ಬೇಗ ಕೇಸ್ನ ಕ್ಲೋಸ್ ಮಾಡಿ. ಅಪರಾಧಿನ ಆದಷ್ಟು ಬೇಗ ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ನಾನು ಕೃಷ್ಣನ್ನ ಮದುವೆ ಆಗ್ಬೇಕಂತ ಇದ್ದೀನಿ. ತುಂಬಾ ಪ್ರೀತಿಸ್ತಾ ಇದ್ದೀನಿ. ಜೆನ್ನಿ, ಸಹಾಯ ಮಾಡ್ತೀಯಾ? ನಿನ್ನ ಆಸೆ ಯಾವತ್ತೂ ನೆರವೇರಲ್ಲ. ಕನಸು ಕಾಣೋದನ್ನ ಬಿಟ್ಬಿಡು. ಯಾಕಾಗಲ್ಲ? ನಾಳೆನೇ ಪ್ರಪೋಸ್ ಮಾಡೋಣ ಅಂತ ಇದ್ದೆ. ನೀನು ಅನ್ಕೊಂಡಿರೋ ಅಷ್ಟು ಈಸಿ ಅಲ್ಲ ರಾಗಿಣಿ. ಅವನ ಗುರಿ ಬೇರೆನೇ ಇದೆ. ಅವನು ನೀನ್ ತಿಳ್ಕೊಂಡಿರೋ ಹಾಗೆ ಅಷ್ಟು ಸಾಧಾರಣದವನಲ್ಲ. ನಾನು ಒಂದಿನ ಪ್ರಪೋಸ್ ಮಾಡಿದೆ. ಕೃಷ್ಣ, ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಕೃಷ್ಣ. ನಿನಗೇನು ಹುಚ್ಚ? ನೋಡ್ ಜೆನ್ನಿ, ನನ್ನ ಲೈಫಲ್ಲಿ ಹಲವು ಕಹಿ ಘಟನೆಗಳು ನಡೆದಿದೆ. ಆ ಸೇಡ್ ತೀರ್ಸ್ಕೊಳ್ಳೋ ತನಕ ನನ್ಗೆ ಯಾವ ಆಸೆನೂ ಇಲ್ಲ. ಅಲ್ಲಿ ತನಕ ನಾನೇ ಇರ್ತೀನೋ ಇರಲ್ಲೋ ಅಂತ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ಪ್ರೀತಿ, ಈ ಪ್ರೇಮ ಸರಿ ಬರಲ್ಲ. ನಾನು ನಿನಗೆ ನನ್ನ ಮನಸ್ಸಲ್ಲಿ ಸ್ನೇಹಿತೆ ಅಂತ ಒಂದು ಸ್ಥಾನ ಕೊಟ್ಟಿದ್ದೀನಿ ಜೆನ್ನಿ, ಅದನ್ನ ಉಳಿಸ್ಕೊ. ನನ್ನನ್ನು ಕ್ಷಮಿಸ್ಬಿಡು ಕೃಷ್ಣ. ಈ ಹಾಳಾದ ಮನಸ್ಸು ಏನು ಅರ್ಥ ಮಾಡ್ಕೊಳ್ಳಲ್ಲ. ಏನ್ ಸೇಡು? ಜೆನ್ನಿ, ಜೆನ್ನಿ, ಏ ಜೆನ್ನಿ. ಅಭಿ, ಇಷ್ಟು ಬೇಗ ಬಂದ್ಬಿಟ್ರಾ? ಇಲ್ಲ ಇಲ್ಲ, ಅದು ಗಾಡಿ ಬೀಗ ಬಿಟ್ಟಿದ್ದೆ, ಹಾಗಾಗಿ ಬಂದೆ. ಕೃಷ್ಣ, ಯಾಕೋ ರಾಗಿಣಿ ಮೇಲೆ ನೀನು ಹೇಳ್ದಂಗೆ ಡೌಟ್ ಬರ್ತಾ ಇದೆ. ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಕೃಷ್ಣ. ಹೌದು ಕೃಷ್ಣ, ಅವತ್ತು ಅವಳು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ಲು. ನಾನು ಬಿಡು ಫೋನ್ ತೊಗೊಂಡು ನೋಡ್ತಾ ಇದ್ದಾಳೆ ಅಂತ ಅನ್ಕೊಂತೆ. ಅವಳು ಮನೇಲಿದ್ದಾಳ. ಯಾವುದಕ್ಕೂ ಜೆನ್ನಿಗೆ ಹುಷಾರಾಗಿರೋದಕ್ಕೆ ಹೇಳಬೇಕು. ಫೋನ್ ಮಾಡಿ ಟೋನಿ. ಹಲೋ ಚೆನ್ನಿ, ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರನ ರಾಗಿಣಿ ಹತ್ರ ಹೇಳಕ್ ಹೋಗ್ಬೇಡ. ಸ್ವಲ್ಪ ಹುಷಾರಾಗಿರು ಜೆನ್ನಿ.
ಉದ್ಘಾಟನೆ ನೆನ್ನೆ ಮುಗಿತಲ್ರಪ್ಪ, ಮತ್ತೆ ಯಾಕ್ರಪ್ಪ ಬಂದಿದ್ದೀರಾ? ಮತ್ತೆ ಬೇರೆ ಕಾರ್ಯಕ್ರಮ ಏನಾದ್ರು ಇದೇನ್ರಪ್ಪ? ನಿನ್ನನ್ನು ಮೇಲ್ ಕಳ್ಸೋದಿಕ್ಕೆ ಬಂದಿದ್ದೀವಿ. ಏನ್ರಲ್ಲ ಹೇಳ್ತಾ ಇದ್ದೀರಾ? ಯಾವಾಗಲೂ ಶಿವನೇ ಶಂಭೋಲಿಂಗ ಅಂತಿರ್ತೀಯಲ್ಲ, ಅದಕ್ಕೆ ಆ ಶಿವನ್ ಪಾದಕ್ಕೆ ಕಳ್ಸೋಣ ಅಂತ. ಎಲ್ಲಿ ಹಾಳಾಗೋದ್ರಲ್ಲ, ಬಂದ್ರಲ್ಲ. ಆಲ್ರೆಡಿ ಅವರೆಲ್ಲ ಮೇಲೋಗಾಯ್ತು. ಈಗೇನೇ ಇದ್ರು ನೀನೊಬ್ಬನೇ ಬಾಕಿ ಇರೋದು. ಮಾ ಹೊಡೆಯೋದು ಹೊಡಿತೀಯಾ? ಯಾಕಂತ ಹೇಳ್ಬಿಟ್ಟು ಹೊಡಿಲ್ಲ. ಮರ್ತು ಬಿಟ್ಟ 10 ವರ್ಷದ ಹಿಂದೆ ಏನು ಮಾಡಿದೆ ಅಂತ ಮರ್ತೋಯ್ತಾ? ನಾಯಿ ನನ್ನ ಮಗನೇ, ನಿನ್ನ ಮಗನ ಸಾಯಿಸಿದ್ದು ನಾವೇ ಕಣೋ. ನನ್ನ ತಂಗಿನ ನಡು ರೋಡಲ್ಲಿ ರೇಪ್ ಮಾಡಿ ಸಾಯಿಸ್ಬಿಟ್ರಲ್ಲ. ನನ್ನ ತಂಗಿ ಏನು ತಪ್ಪು ಮಾಡಿದ್ಲು ನಿಂಗೆ? ಓಡಿ ಕೃಷ್ಣ, ಬಿಡಬೇಡ. ಕೃಷ್ಣ ನಿಲ್ಸು, ಅವನ್ನ ಏನು ಮಾಡಬೇಡ. ಪೊಲೀಸ್ಗೆ ಸರೆಂಡರ್ ಆಗು. ನಿಮ್ಮ ಸುತ್ತ ಪೊಲೀಸ್ ಕವರಾಗಿದೆ, ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಡಿ. ರಾಗಿಣಿ ನೀನಾ? ಏ ಶಟ್ ಅಪ್. ಆಕ್ಚುಲಿ ನನ್ನ ಹೆಸರು ಇನ್ಸ್ಪೆಕ್ಟರ್ ಭಾರ್ಗವಿ. ನೀವಿಲ್ಲಿರೋ ವಿಷಯ ಹೇಗೆ ಗೊತ್ತಾಯ್ತಂತಲ್ಲ? ನೀನ್ ಫೋನ್ ಮಾಡಿದಾಗ ಫೋನ್ ಇಟ್ಟಿದ್ದು ನಾನು. ಹಲೋ ಚೆನ್ನೆ, ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರನ ರಾಗಿಣಿ ಹತ್ರ ಹೇಳಕ್ ಹೋಗ್ಬೇಡ. ಸ್ವಲ್ಪ ಹುಷಾರಾಗಿರು ಚೆನ್ನೆ. ನಮ್ಸಿ ಕೂತ್ಕೆ ಕೊಯ್ದ್ಬಿಟ್ಟೆ. ಭಾರ್ಗವಿ, ಏನಾದರೂ ಬಾಯಿ ಬಿಟ್ರ? ಇಲ್ಲ ಸರ್, ಇನ್ನೂ ಕಸ್ಟಡಿಗೆ ತಗೊಂಡಿಲ್ಲ. ಕರ್ಕೊಂಬನ್ನಿ, ಹೇಳಿ ಎಮ್ಮೆಲ್ಲನ ಯಾಕೆ ಸಾಯಿಸಿದ್ರಿ? 10 ವರ್ಷದ ಹಿಂದೆ. ಏನು ಗೌಡ್ರ, ಬರಕ್ಕೆ ಕೇಳಿದ್ರಂತೆ, ಏನು ವಿಷಯ? ಏನ್ಲ ಎಲೆಕ್ಷನ್ನಾಗ ನಮ್ಮ ಮುಂದೆನೆ ನಿಲ್ಲೋಕೆ ಎಷ್ಟಲ ಧೈರ್ಯ ನಿಂಗೆ? ಶಿವನೇ ಶಾಂಬೋಲಿಂಗ. ಜನಗಳು ನಿರ್ಧಾರ ಮಾಡ್ತಾರೆ ಬಿಡಿ ಗೌಡ್ರ. ಜನಗಳು ಏನು ನಿರ್ಧಾರ ಮಾಡ್ತಾರೆ ಬಿಡ್ಲ, ನಾನೇ ನಿರ್ಧಾರ ಮಾಡ್ತೀನಿ. ಅಂದ್ರ ಮೇಲ್ ಹೋಗ್ಲಾ? ಅಯ್ಯೋ ದೇವ್ರೇ. ಮಗ, ನಿಮ್ಮವ್ವ ಇಷ್ಟೊತ್ತಿಗೆ ಮನೆಗೆ ಬರ್ತಿದ್ಲು. ಇವತ್ತು ಇಟ್ಟೊತ್ತಾದರೂ ಬಂದಿಲ್ಲ. ಮಳೆ ಬೇರೆ ಬರ್ತೈತೆ. ಹೊಸಿ ನೋಡ್ಕೊಂಬರ್ತೀನಿ ಮಗ. ಅಪ್ಪ, ನಾನು ಬರ್ತೀನಿ ತಡಿ. ನಾನು ಹೋಗಿ ಬರ್ತೀನಿ, ಇಲ್ಲೇ ಇರಲ್ಲ. ಬಾರ್ಲಾ, ನಿನ್ನ ಹೆಂಡ್ತಿನ ಹೊಡ್ಕೊಂಡ್ ಬಂದೇನ್ಲ? ನೋಡ್ಲಾ, ಅಲ್ಲಿ ಬಿದ್ದಿದ್ದಾಳೆ ನೋಡ್ಲಾ. ಗೌರಿ, ಗೌರಿ, ಏನಾಯ್ತಮ್ಮ? ರೀ, ಆ ಚಂಡಾಲ ಆ ಮಲ್ಲಪ್ಪನ ಕೊಂದ್ಬಿಟ್ಟ ಕಣ್ರಿ. ನಾನು ನೋಡ್ದೆ ಅಂತ ನನ್ನ ಬಲಾತ್ಕಾರ ಮಾಡಿ ಕುತ್ತಿಗೆ ಹೆಚ್ಚಿಬಿಟ್ಟ ಕಣ್ರಿ. ದಯವಿಟ್ಟು ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ ಚಂಡಾಲನ ಮಾತ್ರ ಸುಮ್ಮನೆ ಬಿಡಬೇಡಿ. ಏ ಚಂಡಾಳ, ನಿನ್ನನ್ನು ಮಾತ್ರ ಬಿಡೋದಿಲ್ಲ ಕಣೋ. ಕಂಪ್ಲೇಂಟ್ ಕೊಡ್ತೀನಿ. ನಿನ್ನ ಜೈಲ್ನಾಗ ಕೊಳೆಂಗ್ ಮಾಡ್ತೀನಿ. ಶಿವನೇ ಶಾಂಬೋಲಿಂಗ, ಇದಪ್ಪ ಅಪ್ಪನ್ ಹುಟ್ಟಿದ ಮಾತಂದ್ರೆ. ಅಪ್ಪ, ಇವನಿಗೂ ಇಲ್ಲೇ ಮುಗಿಸ್ಬಿಡ್ಲ? ಬೇಡ್ಲ ಮಗ, ಆಗ್ಲೇ ಸತ್ ಹೋಗಿದ್ದಾನೆ, ಮತ್ತೆ ಯಾಕ್ಲಾ ಸಾಯಿಸ್ತೀಯ? ಏನ್ಲ, ಹೋಗ್ಲಾ? ಅದ್ಯಾವ ಸ್ಟೇಷನಿಗೆ ಹೋಗ್ತೀಯ? ಹೋಗ್ಲಾ? ಅಪ್ಪ, ಏನಾಯ್ತಪ್ಪ? ಅಮ್ಮ, ಅಮ್ಮ ಎದ್ದೋಳಮ್ಮ. ಅಮ್ಮ,
ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಅವ್ರ ಮಾತು ಯಾರೂ ಕಿವಿಗೆ ಹಾಕ್ಕೊಳ್ಳೇ ಇಲ್ಲ. ನಮ್ಮ ತಾಯಿ ಸಾವಿಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಪ್ಪನೂ ನೇಣಾಕೊಂಡ್ರು. ಆಗಲೇ ನಮ್ಮ ತಂದೆ ತಾಯಿ ಸಾವಿಗೆ ಕಾರಣ ಆದವ್ರನ್ನ ಉಳಿಸ್ಬಾರ್ದು ಅಂತ ಸಾಯಿಸ್ದೆ. ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಕೃಷ್ಣನು ಮಾಡಿರುವ ಅಪರಾಧವು ತಪ್ಪಲ್ಲ. ಆದರೆ ಕಾನೂನು ದೃಷ್ಟಿಯಿಂದ ನೋಡಿದಾಗ ಕಾನೂನು ಕೈಗೆ ತೆಗೆದುಕೊಳ್ಳುವುದು ಅಪರಾಧವೆಂದು ತಿಳಿದು ಕೃಷ್ಣನನ್ನು ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ ಹಾಗೂ ಟೋನಿ ಅಭಿ ಅಜಯ್ನನ್ನು ನಿರಪರಾಧಿಯೆಂದು ಬಿಡುಗಡೆ ಮಾಡುತ್ತದೆ. ಸರ್ ನಾವು ತಪ್ಪು ಮಾಡಿದ್ದೀವಿ ಸರ್. ನಮ್ಮನ್ನು ಯಾಕೆ ಸರ್ ಬಿಡುಗಡೆ ಮಾಡಿದ್ರಿ? ನಮ್ಮನ್ನು ಕೃಷ್ಣನ ಜೊತೆನೇ ಇರೋಕೆ ಬಿಡಿ ಸರ್. ಹೌದು ಸರ್, ನಾವು ಅಪರಾಧಿಗಳೇ. ದಯವಿಟ್ಟು ನಮಗೂ ಕೃಷ್ಣನ ಜೊತೆ ಇರೋಕ್ಕೆ ಅವಕಾಶ ಮಾಡಿಕೊಡಿ. ಕೃಷ್ಣ ಎಲ್ಲ ತಪ್ಪನ್ನು ನಾನೇ ಮಾಡಿದ್ದು, ಅವ್ರೇನು ಮಾಡಿಲ್ಲ ಅಂತ ಎಲ್ಲ ಅಪರಾಧನು ತಮ್ಮ ಮೇಲೆ ಹಾಕುತ್ತಿದ್ದೇನೆ. ಅಲ್ಲಯ್ಯ, ಯಾಕ್ರಯ್ಯ ಇಷ್ಟು ಜನ ಸೇರಿ ಒಬ್ಬ ಅಪರಾಧಿಗೋಸ್ಕರ ಅನ್ನ ನೀರು ಬಿಟ್ಟು ಬಂದು ಧಿಕ್ಕಾರ ಕೂಗ್ತಿರಲ್ಲ? ಯಾಕ್ರಯ್ಯ? ಯಾರಯ್ಯ ಅವರು? ಅಯ್ಯ, ಅವರು ನಮ್ಮ ದೇವ್ರಯ್ಯ. ಯಜಮಾನ್ರೆ, ಇಷ್ಟು ವಯಸ್ಸಾದರೂ ಕೃಷ್ಣನಿಗೋಸ್ಕರ ಬಂದಿದ್ದೀರಲ್ಲ, ಯಾಕೆ? ಕೃಷ್ಣ ನನ್ನ ದೇವರು ಕಣಯ್ಯ. ನಾನೊಬ್ಬ ರೈತ. ಸಾಲ ಮಾಡಿ ಬೆಳೆ ಬಿತ್ತಿದೆ, ಆದರೆ ಫಸಲು ಕೊಡಲೇ ಇಲ್ಲ. ಸಾಲಕ್ಕೆದ್ರಿ ಸಾಯೋಣ ಅಂತ ಹೋದೆ. ನನ್ನ ಜೀವ ಕಾಪಾಡ್ದ ಕಣಪ್ಪ ಆ ದೇವರಪ್ಪ, ನನ್ನ ಕೃಷ್ಣ. ಆದರೆ ನೀವು ಯಾವತ್ತಾದರೂ ಒಂದಿನ ಬಂದು ರೈತರಿಗೆ ಏನು ಕಷ್ಟ, ಮಳೆ ಬರ್ತಿದೆಯಾ ಬೆಳೆ ಬರ್ತಿದೆಯಾ ಅಂತ ಯಾವತ್ತಾದರೂ ಕೇಳಿದ್ದೀರೇನ್ರಪ್ಪ? ಯಾರು ಕೇಳಲ್ಲಪ್ಪ. ಕೃಷ್ಣಂಗೆ ಬಿಟ್ಬಿಡ್ರಪ್ಪ. ನಮ್ಮ ಅನಾಥಾಶ್ರಮದಲ್ಲಿ 1000ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಆದರೆ ಇದುವರೆಗೆ ಯಾವ ಮೀಡಿಯಾದವರಾಗಲಿ ಯಾವುದೇ ಸರ್ಕಾರದವರಾಗಲಿ ಬಂದು ಏನು ಎತ್ತ ಅಂತ ಕೇಳಿಲ್ಲ. ಆದರೆ ಪ್ರತಿ ತಿಂಗಳು ಎಲ್ಲ ಮಕ್ಕಳಿಗೆ ಅನ್ನ ಬಟ್ಟೆ ಕೊಟ್ಟು ಸಾಕ್ತಾ ಇದ್ದಾರೆ. ಅಂಥವರನ್ನು ನೀವು ಒಳಗಡೆ ಹಾಕಿದರೆ ನಮ್ಮ ಆಶ್ರಮದಲ್ಲಿರೋ ಮಕ್ಕಳು ಗತಿ ಏನ್ರಪ್ಪ? ಯೋಚನೆ ಮಾಡಿದ್ದೀರಾ? ಬಿಡ್ಬಿಡಿ ಸರ್, ಬಿಡ್ಬಿಡಿ ಸರ್, ನಮ್ಮ ಅಣ್ಣನ್ನು ಬಿಡ್ಬಿಡಿ ಸರ್. ಭಿಕ್ಷೆ ಬೇಡ್ತಾ ರೋಡಲ್ಲಿ ಬಿದ್ದವ್ರನ್ನ ಕರ್ಕೊಂಡೋಗಿ ವಿದ್ಯೆ ಕೊಟ್ಟು ಬಟ್ಟೆ ಕೊಟ್ಟು ಇರೋಕ್ಕೆ ಒಂದು ಮನೆ ಕೊಟ್ಟು ತಿಂಗಳು ಸ್ಕೂಲ್ ಫೀಸ್ ಅಂತ ಬುಕ್ ಅಂತೆ ರೇಷನ್ ಅಂತೆ ಇದೆಲ್ಲ ಕೊಟ್ಟಿದ್ದಾರೆ. ಅಂಥವ್ರನ್ನ ಒಳಗಡೆ ಹಾಕಿದ್ರೆ ಮತ್ತೆ ನಾವು ಫುಟ್ಪಾತ್ ಆಗ್ಬಿಡ್ತೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಕೃಷ್ಣನವರ ಸಾಧನೆ. ಇನ್ನು ಎಷ್ಟೋ ಇತರ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾದರೆ ಒಂದು ಕಡೆ ದೇವರೆಂದು ಪೂಜಿಸುವ ಜನಗಳು, ಇನ್ನೊಂದು ಕಡೆ ಅಪರಾಧಿ ಎಂದು ಕಾನೂನು. ಹಾಗಾದರೆ ಕೃಷ್ಣನನ್ನು ಬಿಡುಗಡೆ ಮಾಡ್ತಾರಾ? ಬ್ಯೂರೋ ರಿಪೋರ್ಟ್, ಚಂದನ ಟಿವಿ. ನೀವೇನು ಮಾಡ್ತಾ ಇದ್ದೀರಾ ಸರ್? ಸರ್, ನನ್ನ ದೇವ್ರನ್ನ ಬಿಟ್ಬಿಡಿ ಸರ್. ನನಗೆ ಕಾಲಿಲ್ಲ, ಆದ್ರೂ ನಾನು 500 ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ. ಅವ್ರು ನನಗೆ ಇರೋಕ್ಕೆ ಮನೆ ಮಟ್ಟ ಕೊಟ್ಟು, ಕಾಲಿಲ್ಲ ಅಂದ್ರೂ ಯಾರ ಮುಂದೆನೂ ಕೈ ಒಟ್ಟಬೇಡ ಅಂತ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಅಂತ ಒಂದು ಅಂಗಡಿ ಮಾಡಿಕೊಟ್ಟಿದ್ದಾರೆ ಸರ್. ದಯವಿಟ್ಟು ಬಿಟ್ಬಿಡಿ. ಅಯ್ಯೋ ಅಣ್ಣ, ನಮ್ಮ ಅಣ್ಣ ಏನ್ ತಪ್ಪು ಮಾಡಿದಾರೆ? ಇವತ್ತು ನಾವೆಲ್ಲ ಧೈರ್ಯದಿಂದ ಹೊರಗಡೆ ತಿರುಗಾಡ್ತಿರೋದು ನಮ್ಮ ಅಣ್ಣನಿಂದಾನೆ. ಅವರು ಸಾಯಿಸಿರೋದು ಕಾಮುಕನ್ನ. ಅಂತವ್ರನ್ನ ಬಂಧಿಸ್ತೀರಾ? ದಯವಿಟ್ಟು ಬಿಟ್ಬಿಡ್ರಿ. ಹಾಗಾದರೆ ಈ ಕೃಷ್ಣ ಯಾರು? ಯಾಕೆ ಇಷ್ಟೊಂದು ಜನ ಕಾತುರದಿಂದ ಓಡೋಡಿ ಬರುತ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಕೃಷ್ಣ, ಜನಗಳು ನಾವು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನೀನೇ ಬಂದು ಸಮಾಧಾನ ಮಾಡಬೇಕು. ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ
ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ. ನಾನು ನಿಮ್ಮ ದೃಷ್ಟಿಯಲ್ಲಿ ಸರಿ ಮಾಡಿರ್ಬೋದು, ಆದರೆ ಕಾನೂನು ದೃಷ್ಟಿಯಲ್ಲಿ ಅಪರಾಧನೇ ಅಲ್ಲ. ಆದಷ್ಟು ಬೇಗ ಹೊರಗಡೆ ಬರ್ತೀನಿ. ನೋಡಿ, ಕೃಷ್ಣ ಆದಷ್ಟು ಬೇಗ ಹೊರಗಡೆ ಬರ್ತೀನಂತ ಹೇಳಿದ್ದಾನೆ, ಆದರೆ ಬರಲ್ಲ. ಯಾಕಂದ್ರೆ ಕೃಷ್ಣನ್ನ ಇವತ್ತು ಈಗಲೇ ರಿಲೀಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರೂ ಸತ್ತಾಗ ಅವ್ರು ಮಾಡಿರೋ ಪುಣ್ಯ ಗೊತ್ತಾಗತ್ತೆ. ಆದರೆ ನಮ್ಮ ಕೃಷ್ಣ ಜೀವಂತ ಇರುವಾಗಲೇ ಎಲ್ಲ ಈ ಜನ ಸಾಗರ ಅಭಿಮಾನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಕೃಷ್ಣ ಎಂಥವನಂತ.